ಸ್ನೇಹಿತರೆ, ಹಿರಿಯರು ಹೇಳೋದು ಒಂದು ಗಾದೆ ಮಾತಿದೆ. ಏನಂತ ಅಂದ್ರೆ, ಹಿರಿಯರು ಒಂದು ಗಾದೆ ಮಾತು ಹೇಳ್ತಾರೆ. ಯಾರ ಮೇಲಾದ್ರೂ ಸಂಶಯ ವ್ಯಕ್ತವಾದರೆ ಅವರ ಮೇಲೆ ಒಂದು ಹದ್ದಿನ ಕಣ್ಣು ಇಡಿ ಎಂದು ಹೇಳುವುದುಂಟು. ಏಕೆಂದ್ರೆ ಹದ್ದಿನ ಕಣ್ಣು ತುಂಬಾ ತೀಕ್ಷ್ಣವಾಗಿ ಕೆಲಸ ಮಾಡುತ್ತದೆ. ಆದ್ದರಿಂದ ಈ ಮಾತನ್ನು ಹಿರಿಯರು ಯಾರ ಮೇಲಾದ್ರೂ ಸಂಶಯ ವ್ಯಕ್ತವಾದರೆ ಅವ್ರ ಮೇಲೆ ಒಂದು ಹದ್ದಿನ ಕಣ್ಣು ಇಡಿ ಅಂತ ಹೇಳ್ತಾರೆ. ಹದ್ದು ತನ್ನ ಬೇಟೆಯನ್ನು ತುಂಬಾ ದೂರಿನಿಂದ ಮತ್ತು ಎತ್ತರದಿಂದ ನೋಡಿ ಹೊಂಚಿ ಹಾಕಿಕೊಂಡು ಬರುತ್ತೆ. ಗೆಳೆಯರೆ, ಹದ್ದು ತನ್ನ ಆಯಸ್ಸಿನಲ್ಲಿ ಎಷ್ಟು ವರ್ಷ ಬದುಕುತ್ತೆ, ಹದ್ದು ತನ್ನ ಆಯಸ್ಸಿನಲ್ಲಿ ಹೇಗೆ ಬದುಕುತ್ತೆ, ಅದು ಮತ್ತು ತನ್ನ ಅರ್ಧ ಆಯಸ್ಸು ಮುಗಿದ ನಂತರ, ಮುದಿ ಬಂದ ನಂತರ ತನಗೆ ತಾನೇ ಹಿಂಸಿಸಿಕೊಂಡು ಉಪವಾಸ ವನವಾಸ ಅನುಭವಿಸಿ ಹೊಸ ಜನ್ಮ ತಾಳೆ 6 ತಿಂಗಳ ವನವಾಸದ ನಂತರ ಮತ್ತೆ ಬೇಟೆಗಾಗಿ ಹೇಗೆ ಹೊರಹೊಮ್ಮುತ್ತೆ ಎಂದು ನಾವು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ಸ್ನೇಹಿತರೆ. ಹದ್ದು ತುಂಬಾ ಧೈರ್ಯವಿರುವಂತಹ ಪಕ್ಷಿ ಆಗಿದ್ದರಿಂದ ಅದು ಬೇರೆ ಪಕ್ಷಿಗಳ ತರ ಗುಂಪಲ್ಲಿ ಹಾರುವುದಿಲ್ಲ, ಒಂಟಿಯಾಗಿ ಹಾರುತ್ತೆ. ಮತ್ತೆ ಎಲ್ಲ ಪಕ್ಷಿಗಳಿಗಿಂತ ತುಂಬಾನೇ ಎತ್ತರಕ್ಕೆ ಹಾರುತ್ತೆ. ಅದು ಮೇಲೆ ಹಾರುವಂತ ಹೆಲಿಕಾಪ್ಟರ್ಗಳಿಗೆ ಕೂಡ ಅದರಿಂದ ಒಮ್ಮೊಮ್ಮೆ ತುಂಬಾ ತೊಂದರೆ ಆಗಿರುವುದುಂಟು ಸ್ನೇಹಿತರೆ. ಮನುಷ್ಯನು 100 ವರ್ಷ ಬದುಕಿದರೆ ಹದ್ದು ತನ್ನ ಆಯಸ್ಸಿನಲ್ಲಿ 70 ವರ್ಷ ಬದುಕುತ್ತೆ ಸ್ನೇಹಿತರೆ. ಎಷ್ಟು? 70 ವರ್ಷ ಸ್ನೇಹಿತರೆ. ಅದು ತನ್ನ ಆಯಸ್ಸಿನಲ್ಲಿ 70 ವರ್ಷ ಬದುಕಿದ್ರೆ ಅದರಲ್ಲಿ 40 ವರ್ಷ ಆದ ನಂತರ ಅದಕ್ಕೆ ಮುದಿತನ ಬರುತ್ತೆ. ಮುದಿತನ ಬಂದು ಕೊಕ್ಕು ಬೇಟೆ ಆಡಿ, ಅದರ ಕೊಕ್ಕು ಇರುತ್ತಲ್ಲ, ಅದು ಕೊಕ್ಕು ಬೇಟೆ ಆಡಿ ಮಣಿದಿರುತ್ತದೆ. ಆದ್ದರಿಂದ ಅದಕ್ಕೆ ಮುಂದೆ ಬೇಟೆ ಆಡಲು ಸಹ ಆಗುವುದಿಲ್ಲ. ಇದರ ರೆಕ್ಕೆಯು ಹಾರಿ ವಯಸ್ಸಾಗಿ ಮೈಗೆ ಅಂಟಿಕೊಂಡಿದ್ದರಿಂದ ಅದಕ್ಕೆ ಸರಿಯಾಗಿ ಹಾರಲು ಸಹ ತೊಂದರೆ ಆಗುತ್ತೆ ಸ್ನೇಹಿತರೆ. ಮತ್ತೆ ಇದರ ಕಾಲುಗಳಲ್ಲಿರುವಂತಹ ಉಗುರುಗಳು ಸಹ ತುಂಬಾ ಉದ್ದಾಗಿ ಮಣಿದು ಹೋಗುತ್ತದೆ. ಇದರಿಂದ ಕೂಡ ಅದಕ್ಕೆ ಕಾಲಿನಿಂದ ಸಮುದ್ರದಲ್ಲಿ ಮೀನು ಹಾಗೂ ಕಪ್ಪೆ, ಹಾವುಗಳನ್ನು ಹಿಡಿದುಕೊಂಡು ಮೇಲಕ್ಕೆ ಒಯ್ಯಲು ಸಹ ತೊಂದರೆ ಆಗುತ್ತೆ. ಆದರೂ ಹದ್ದು ಕುಗ್ಗುವುದಿಲ್ಲ, ಸಾಯುವುದಿಲ್ಲ ಸ್ನೇಹಿತರೆ. ಹದ್ದು ತನ್ನ 70 ವಯಸ್ಸಿನ ಆಯುಷ್ಯದಲ್ಲಿ ಅದು 40 ವರ್ಷ ಮುದಿಯಾದ ನಂತರ ಬೇಟೆ ಆಡಲು ಆಗುವುದಿಲ್ಲ. ಉಪವಾಸ ವನವಾಸದಿಂದ ನರಳುತ್ತಿರುವಾಗ ಅದು ಯಾರೂ ಇರದ ಒಂದು ಎತ್ತರ ಪ್ರದೇಶಕ್ಕೆ ಹೋಗಿ ತನ್ನ ಕೊಕ್ಕನ್ನು ಜೋರಾಗಿ ಕಲ್ಲಿಗೆ ಬಡಿದುಕೊಂಡು ತನಗಾಗುವ ನೋವನ್ನು ತಡೆದುಕೊಂಡು ತನ್ನ ಕೊಕ್ಕನ್ನು ಮಣಿದಂತ ಕೊಕ್ಕನ್ನು ಮುರಿದುಕೊಳ್ಳುತ್ತೆ. ಮತ್ತೆ ತನ್ನ ಹಾರೋಕೆ ಅರ್ಹ ಅಲ್ಲದಂತ ರೆಕ್ಕೆಗಳನ್ನು ಸಹ ಅದು ತಾನೇ ತನ್ನ ಕೊಕ್ಕಿನಿಂದ ಹರಿದುಕೊಳ್ಳುತ್ತದೆ. ಉದ್ದವಾಗಿ ಬೆಳೆದಂತ ಉಗುರುಗಳನ್ನು ಕಲ್ಲಿಗೆ ತಿಕ್ಕಿ ತಾನೇ ಸವಿಸಿಕೊಂಡು ಮುರಿದುಕೊಳ್ಳುತ್ತದೆ. 6 ತಿಂಗಳವರೆಗೆ ಯಾವುದೇ ದೊಡ್ಡ ಬೇಟೆಯಾಡಲು ಆಗದೆ ವನವಾಸದಿಂದ ಹದ್ದು ಉಪವಾಸ ವನವಾಸ ಅನುಭವಿಸುತ್ತದೆ. 6 ತಿಂಗಳ ಒಳಗೆ ಹದ್ದಿನ ಕೊಕ್ಕು ಬೆಳೆಯುತ್ತದೆ, ಹೊಸ ರೆಕ್ಕೆಗಳು ಬಂದಿರುತ್ತವೆ ಮತ್ತು ಹೊಸ ಉಗುರುಗಳು ಬಂದಿರುತ್ತವೆ. 6 ತಿಂಗಳ ನಂತರ ಹದ್ದು ಒಂದು ಹೊಸ ಹದ್ದಾಗಿ ಮರುಜನ್ಮ ತಾಳಿ ಹೊರಹೊಮ್ಮುತ್ತೆ ಸ್ನೇಹಿತರೆ. ಹೊಸದಾಗಿ ಬೇಟೆಗಾಗಿ ಆಡಲು ಹದ್ದು ಹೊರಹೊಮ್ಮುತ್ತೆ. ಇದಾದ ನಂತರ ಹದ್ದು ಇನ್ನು ತನ್ನ ಆಯುಷ್ಯದಲ್ಲಿ 30 ವರ್ಷಗಳ ಕಾಲ ಬದುಕುತ್ತದೆ ಸ್ನೇಹಿತರೆ. ಈ ಹದ್ದಿನ ಗುಣ ಮತ್ತು ಆಯುಷ್ಯದಿಂದ ನಮಗೆ ನಮ್ಮ ಜೀವನದಲ್ಲಿ ತಿಳಿಯುವುದಂತ ಒಂದು ಆಸಕ್ತಿದಾಯಕ ವಿಷಯವೇನೆಂದರೆ ಸ್ನೇಹಿತರೆ, ಇದರಿಂದ ನಮಗೆ ತಿಳಿಯುವುದೇನೆಂದರೆ, ನಮಗೆ ತುಂಬಾ ವಯಸ್ಸಾದರೂ ಕೂಡ ಲೈಫ್ನಲ್ಲಿ ಸಕ್ಸಸ್ ಸಿಗದೆ ಹೋಗಿದ್ದಾಗ ನಾವು ಕೂಡ ಮನನೊಂದು ಕುಗ್ಗದೆ ಸತತ ಪ್ರಯತ್ನಗಳನ್ನು ಮಾಡುತ್ತಲೇ ಇರಬೇಕು ಎಂದು ಈ ಹದ್ದಿನ ಗುಣಗಳನ್ನು ನೋಡಿ ತಿಳಿದು ಬರುತ್ತದೆ. ನಮ್ಮ ಜೀವನದಲ್ಲಿ ಹದ್ದಿನ ತರ ಕುಗ್ಗದೆ ಯಾವುದೇ ಕಾರಣಕ್ಕೂ ಸಾವಿನ ನಿರ್ಧಾರ ತೆಗೆದುಕೊಳ್ಳದೆ ದೇವರು ಕೊಟ್ಟಂತ ಆಯುಷ್ಯನ್ನು ಕಷ್ಟದಲ್ಲಾಗಲಿ ಸುಖದಲ್ಲಾಗಲಿ ಪೂರ್ತಿ ಬದುಕಬೇಕೆಂದು ಹದ್ದಿನ ಗುಣಗಳಿಂದ ಮತ್ತು ಹದ್ದಿನ ಆಯುಷ್ಯದ ಜೀವನದಿಂದ ನಮಗೆ ತಿಳಿದು ಬರುತ್ತದೆ ಸ್ನೇಹಿತರೆ. ಹದ್ದು ತುಂಬಾ ಎಷ್ಟೇ ಕಷ್ಟವಾದರೂ ಸಾಯುವಂತ ನಿರ್ಧಾರವನ್ನು ಯಾವತ್ತೂ ತೆಗೆದುಕೊಳ್ಳುವುದಿಲ್ಲ. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಜೀವನದ ಪ್ರತಿಯೊಂದು ಕ್ಷಣವನ್ನು ಆನಂದಿಸ್ತಿರ ಸ್ನೇಹಿತರೆ.